ಅವ್ಳು ಯಾಕೆ ವಾಪಸ್ ಬಂದ್ಲು? ವಾಪಸ್ ಬಂದ್ಲಾ ಅಂದ್ರೆ? ಎಸ್, ಅವಳೆ. ಕಮಾನ್ ವೇದಾಂತ್, ಹಾಗಾಗೋದಕ್ಕೆ ಚಾನ್ಸೇ ಇಲ್ಲ. 100% ಅವಳೆ. ನಾನು ಅವಳ ಕೈಲಿರೋ ಟ್ಯಾಟೂ ನೋಡಿದೆ. ವೇದಾಲ್ಯ. ಅಮೂಲ್ಯಗೆ ಏನಾದ್ರು ಗೊತ್ತಾದ್ರೆ ಏನ್ ಮಾಡೋದು ಸಾರ್ಥಕ್? ಕಮಾನ್ ವೇದಾಂತ್, ಇದು ಅಮೂಲ್ಯಾಗಿ ಹೇಗೆ ಗೊತ್ತಾಗುತ್ತೆ? ಅಷ್ಟಕ್ಕೂ ಬಂದಿರೋದು ಅವಳೆ ಅಂತ ಯಾಕೆ ಅಂದ್ಕೊಳ್ತೀರಾ? ಅವಳು ಅಲ್ದೇನೂ ಇರ್ಬೋದಲ್ವಾ? ಸುಮ್ಮನೆ ಹಳೇದ್ನೆಲ್ಲ ನೆನ್ಪು ಮಾಡ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಸಾರ್ಥಕ್, ನಾನು ಅವಳ ಕೈಲಿರೋ ಟ್ಯಾಟೂ ನೋಡಿದೆ. ವೇದಾಲಿ ಅನ್ನೋದು ನನಗೆ ಕ್ಲಿಯರ್ ಆಗಿ ಕಾಣಿಸಿದೆ ಸಾರ್ಥಕ್. ಅದವಳೆ. ಸರಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅದೇನಿದ್ರು ನಾಳೆ ಬೆಳಿಗ್ಗೆ ಮಾತಾಡೋಣ. ಈಗ ಬನ್ನಿ ಮನೆಗೆ ಹೋಗೋಣ. ಇಲ್ಲ, ನನಗೆ ಕ್ಷಣ ಮೂಲ್ಯ ನೋಡ್ಬೇಕು. ಇನ್ನು ಈಗ್ಲಾ? ಹೌದು, ನಾನು ಈಗಲೇ ಮೂಲ್ಯ ನೋಡ್ಬೇಕು. ಅವಳನ್ನ ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಅಲ್ಲ ಸಾರ್ಥಕ್. ಅವಳು ಯಾವತ್ತಿಗೂ ನನ್ನಿಂದ ದೂರ ಆಗ್ಬಾರ್ದು. ಕಮಾನ್ ವೇದಾಂತ್, ಏನ್ ಮಾತಾಡ್ತಿದ್ದೀರಾ? ಅವಳು ಯಾಕೆ ನಿಮ್ಮಿಂದ ದೂರ ಹೋಗ್ತಾಳೆ? ಏನು ಆಗಲ್ಲ, ಡೋಂಟ್ ವರಿ. ಏನು ಆಗ್ಬಾರ್ದು ಸಾರ್ಥಕ್. ಏನು ಆಗೋದಿಕ್ಕೂ ನಾನು ಬಿಡೋದಿಲ್ಲ. ನಾನು ಈಗಲೇ ಅಮೂಲ್ಯ ನೋಡ್ಬೇಕು ಸಾರ್ಥಕ್. ನೋಡ್ಬೇಕು ಅಂದ್ರೆ ನೋಡ್ಬೇಕಷ್ಟೇ. ಹತ್ತರಿಗೆ ಈ ಕಾಂತ ಮಾಡೋ ಎಡವಟ್ಟು ಒಂದಲ್ಲ ಎರಡಲ್ಲ. ಸಾಕು ಸಾಕು ಅಂದ್ರು ಪೆಗ್ ಮೇಲೆ ಪೆಗ್ ಕುಡಿಸಿದ್ದಾರೆ. ಇಷ್ಟೊತ್ತಲ್ಲಿ ಇವ್ರು ಚಿಕ್ಕಮ್ಮನ ಮನೆಗೆ ಈ ಸ್ಥಿತಿಲಿ ಹೋದ್ರೆ ಅಲ್ಲಿನ ಕತೆ ಏನಾಗಲ್ಲ. ಅಯ್ಯೋ ದೇವ್ರೇ, ಒಟ್ಟೊಟ್ಟಿಗೆ ಯಾರ್ಯಾರನ್ನ ಅಂತ ಸುಧಾರಿಸೋದು. ಇನ್ಮೇಲೆ ಈ ಎಣ್ಣೆ ಪಾರ್ಟಿನೇ ಮಾಡಬಾರ್ದು. ಚೇಚೆ, ಎಣ್ಣೆ ಏನ್ ಮಾಡಿದೆ? ಈ ಕುಡ್ಕ ಕಾಂತನ್ ಕರಿಬಾರ್ದು. ಹಾ, ಸೇರಿದರೆ ಗುಂಡು. ಏಯ್ ರಾಮ ಅಲ್ಲ, ಧರ್ಮೇಂದ್ರ ಸಿಂಗ್. ನಾವ್ ಇಷ್ಟ ಪಂಜಾಬ್ ಬಂದ್ಬಿಟ್ವ. ಟೈಟ್ ಆಗಿದ್ಯಾ ಬುಲ್ಲ? ಪಂಜಾಬ್ ಅಲ್ಲ, ಇದು ಮುಂಬೈ. ಟೈಟ್ ಆಗಿರೋದು ನೀವು. ಇದು ಪಂಜಾಬ್ ಅಲ್ಲ, ಮುಂಬೈ ಅಲ್ಲ, ಗುಜರಾತ್. ಇದೇನು ಬಿಹಾರ್ ಅಲ್ಲಿ ಕನ್ನಡದಲ್ಲಿ ಬರ್ದ್ಬಿಟ್ಟಿದ್ದಾರೆ. ಓ, ನಮ್ ಕನ್ನಡ ಇಸ್ ಗ್ರೇಟ್. ಜೈ ಕರ್ನಾಟಕ ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್. ನೀನು ಯಾವಾಗ್ಲೂ ಪಾವ್ ಬಾಜಿನ ಆಚೆ ಹಾಕ್ತಾ ಇದ್ದೆ ತಾನೆ? ಇದು ಯಾವಾಗ ಇಷ್ಟು ಚಿಕ್ಕ ಅಂಗಡಿಗೆ ಶಿಫ್ಟ್ ಆದ್ರೆ? ಅಲ್ಲ, ಇಷ್ಟು ಚಿಕ್ಕ ಅಂಗಡಿ ಪಾವ್ ಬಾಜಿ ಹಾಕ್ರಿ ಸೆಕೆ ಆಗಲ್ವಾ? ನೋಡಿ ಸ್ಮಾಲ್ ಬಾಸ್, ನಮ್ ಜನಕ್ಕೆ ಬುದ್ಧಿನೇ ಇಲ್ಲ. ಅದಕ್ಕೆ ನಮ್ ದೇಶ ಉದ್ಧಾರನೇ ಆಗಿಲ್ಲ. ಬುಳ, ಅದು ಅವನ ಅಂಗಡಿ ಕಂಡ್ರಿ, ಅವ್ನ ಏನಾರ ಮಾಡ್ಕೋತಾನೆ, ನಮ್ಗೆ ಯಾಕೆ? ಹೌದಲ್ವಾ? ಅದು ನಿಜಾನೇ. ಬೇರೆಯವ್ರ ವಿಷಯಕ್ಕೆ ನಾವ್ ಯಾಕೆ ಮೂಗ್ ತುರಿಸ್ಬೇಕು? 2 ಪ್ಲೇಟ್ ಕರೆಕ್ಟ್ ಕೇಳಿಸ್ಕೊಳ್ಳಲ್ಲಿ. 2 ಪ್ಲೇಟ್ ಪಾವ್ ಬಾಜಿನ ಪಾರ್ಸಲ್ ಮಾಡು. ಕೊಡಕ್ಕಾಗಲ್ಲ. ಕೊಡಕ್ಕಾಗಲ್ಲ ಅಂದ್ಮೇಲೆ ಬಾಗಿಲು ಹಾಕೊಂಡು ಒಳಿಸ್ಕೋಗೋ. ನೇಪಾಳ್ಗೆ ಹೋಗ್ಲಿ ಬಿಡ್ರಿ. ಅಲ್ಲಿಗೆ ಹೋಗೋ. ಆದ್ರೆ ಪಾವ್ ಬಾಜಿ ಶಾಪ್ ಅಂತ ಯಾಕೆ ಹಾಕೊಂಡಿದ್ಯಾ? ಇವು ಬ್ಲಡಿ ಇಡಿಯಟ್. ಅಯ್ಯೋ, ಸರಿಯಾಗಿ ಕಂಡ್ಬಿಟ್ಟು ನೋಡ, ಇದು ಪಾವ್ ಬಾಜಿ ಶಾಪ್ ಅಲ್ಲ, ಪಾನ್ ಶಾಪ್. ನನಗೆ ಯಾಮರ್ಸ್ತೀಯಾ? ನಾನು ಕುಡ್ಕೊಂಡ್ ಬಂದಿದ್ದೀನಿ ಅನ್ಕೊಂಡಿದ್ದೀನ? ನೈಟ್ ಅಲ್ಲಿ ಕಾಮಿಡಿ ಮಾಡಬಾರ್ದು. ನಗು ಬರಲ್ಲ. ಅದನ್ನ ಮಾಡ್ತಾರೋ ನೀವು ಬುಳ. ನೀವು ಕಂಠ ಪೂರ್ತಿ ಕುಡಿದು ಬಿಟ್ಟಿದ್ದೀರಾ. ವೇದಾಂತ್, ಒಂದ್ ನಿಮಿಷ ಇಲ್ಲೇ ರೀ, ನಾನು ಹಿಂಗೋಗಿ ಬರ್ತೀನಿ. ಪಾವ್ ಬಜ್ಜಿ ಕೊಡೋ. ಬಾಮೈದ, ನಿನಗೆ ಯಾಕೆ ಬೇಕು ಈ ಬುಳ್ಳನ್ ಸವಾಸ? ಅವ್ನು ಹಾಳಾಗೋದಲ್ಲದೆ ನಿನ್ನೂ ಹಾಳು ಮಾಡ್ತಾನೆ. ವಿಕಿ ಸಾರ್ಥಕ್ ಸರ್, ನಾನು ಈಗಲೂ ಸ್ಟಡಿಯಾಗಿ ಇದ್ದೀನಿ. ಅಟೆನ್ಷನ್. ಯಾವ ಎಣ್ಣೆ ಕುಡಿದ್ರು ನಾವು ಅಳ್ಳಾಡಲ್ಲ. ಪಾನ್ ಶಾಪ್ ಅಲ್ಲಿ 2 ಪ್ಲೇಟ್ ಪಾವ್ ಬಜ್ಜಿ ಆರ್ಡರ್ ಮಾಡಿದೀನಿ. ಬರ್ತಾ ಇದ್ದಂಗೆ ತಗೊಂಡು ಹೊಡ್ತಾ ಇರೋದೆ. ಲಕ್ಷ್ಮಣ, ಬೇಗ ಕೊಡೋ. ಅದನ್ನ ಇನ್ನೊಂದ್ ದಿನ ತಿನ್ಬೋದು. ಈಗ ಮೊದಲು ಮನೆಗೆ ಹೋಗೋಣ ಬನ್ನಿ. ಪಾನ್ ತಿನ್ಕೊಂಡು ಹೋಗೋಣ ಒಬ್ಬವ. ಡೋಂಟ್ ವರಿ, ಏನು ಆಗಲ್ಲ. ನಾವು ವೇದಾಲ್ಯ ಸರಿನೇ ಇಲ್ಲ. ನಾನು ಅಮೂಲ್ಯನ್ ಬಿಟ್ರೆ ಯಾರನ್ನೂ ಪ್ರೀತಿಸಿ ಮೊದಲ ಹುಡುಗಿ ಕೈ ಮೇಲಿರೋ ಟ್ಯಾಟೂ ನಡೆಸ್ಬೇಕು. ನನಗೆ ಅಮೂಲ್ಯನ್ ಕಳ್ಕೊಳ್ಳೋಕೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಈಗಲೇ ಅವಳನ್ನು ನೋಡ್ಬೇಕು. ಈಗಲೇ ಮಾತಾಡಿಸ್ತೀನಿ. ವೇದ್ಯ ಇಸ್ ಟ್ರೂ. There is an illusion.
ನನ್ನ ಅಮೂಲ್ಯ ನೋಡ್ಬೇಕು. ಕೊಳು 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 ಪಾವ್ ಬಜ್ಜಿ ಕೊಳು 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 ಪಾವ್ ಬಜ್ಜಿ ಅಗ್ರಜ ಹೋಗ್ತಾ ವೇದಾಂತ್ ಹೋದ್ರ? ಹಾ ಈಗ ತಾನೇ ಹೋದ. ಈ ಟೈಮಲ್ಲಿ ಹೋಗ್ತಾ ಇರ್ಬೋದು. ಓ ಸರಿ ಹೋಯ್ತು. ನಿಮ್ಮನ್ನ ಸುಧಾರಿಸೋಷ್ಟ್ರಲ್ಲಿ ಅಲ್ಲಿ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗಿದೆ. ಅವ್ರಿಗೆ ಸೀದಾ ಅಮ್ಮು ಮನೆಗೆ ಹೋಗ್ತಾ ಇದಾರೆ ಬಾಮಿದ. ಅವನು ಹುಡುಗಿ ಮನೆಗೆ ಅವ್ರು ಹೋದ್ರೆ ಪ್ರಾಬ್ಲಮ್ ಏನ್ ಬವಾ? ವೇದ ಅಂತೂ ಕುಡಿದಿದ್ದಾರೆ. ಅವ್ರೇ ಕುಡಿತಾರೆ. ನಾನೇ ಮೆಗಾ ಸ್ಟಾರ್ ಸೂಪರ್ ಸ್ಟಾರ್ ಲಕ್ಷ್ಮಿ ಕಟ್ಟ ಕುಡಿಸ್ತಿದ್ರು. ಈಗ ನೀವೇ ದೊಡ್ಡ ದುಶ್ಮನ ಆಗಿರೋದು. ಈಗ ತಾನೇ ಚಿಕ್ಕಮ್ಮ ಮದ್ವೆಗೆ ಒಪ್ಪಿದ್ರು. ಈ ಇವ್ರು ಹೋಗಿ ಅಲ್ಲಿ ಏನಾದ್ರು ಅವಾಂತರ ಮಾಡಿದ್ರೆ ಮುಗೀತು ಕತೆ. ಈ ಬುಳ್ಳ ಎಲ್ಲ ನಿಮ್ಮಿಂದನೇ ಆಗಿದ್ದು. ನಿಮ್ಮನ್ನ ನಾವು ಪಾರ್ಟಿ ಕರೆದ್ವಲ್ಲ, ಇದು ಜಗತ್ತಲ್ಲಿ ಅತಿ ದೊಡ್ಡ ದುರಂತ. ಸರ್ ನೀವ್ ಈ ತರ ನನಗೆ ಬೈತಿರೋದ್ರಲ್ಲಿ ಸ್ವಲ್ಪನೂ ನ್ಯಾಯ ಇಲ್ಲ. ನಾನು ನಮ್ಮ ಬಡ ಬಸ್ ಸೇವಕ. ಅವರ ಸಂತೋಷವೇ ನನ್ನ ಸಂತೋಷ. ಕರೆಕ್ಟ್ ಬುಲ್ಲ. ಒಂದ್ ಆಂಗಲ್ ನೋಡಿದ್ರೆ ನಿಂದೇನು ತಪ್ಪಿಲ್ಲ ಬಿಡು. ಲೈಫಲ್ಲಿ ಒಂದು ಏನೋ ಕುಡಿದಿರೋರ್ಗೆ ಈ ರೇಂಜ್ ಕುಡಿಸೋದು ತಪ್ಪಲ್ವಾ? ಹಾ ಇದು ದೊಡ್ಡ ತಪ್ಪೆ. ಹೀಗೆ ಬಾಸ್, ಈ ಜಗತ್ತಲ್ಲಿ ಯಾವುದು ತಪ್ಪಲ್ಲ. ತಪ್ಪು ಮಾಡಿದವ್ರು ಎಲ್ಲವ್ರು, ತಪ್ಪೆ ಮಾಡಿದವ್ರು ಎಲ್ಲವ್ರು. ತಪ್ಪು ತಪ್ಪು. ಬುಳ್ಳ ಸುಮ್ಮನೆ ಇದ್ಬಿಡ್ರಿ, ತುಂಬಾ ಟೈಟ್ ಆಗ್ಬಿಟ್ಟಿದ್ದೀರಾ ನೀವು. ವಿಕಿ ಬಸ್ ಇಲ್ಲೇ ಇದಾರೆ, ಸಾರ್ಥಕ್ ಸರ್ ಇಲ್ಲೇ ಇದಾರೆ, ನಮ್ ಭರತನು ಇಲ್ಲೇ ಇದಾರೆ. ಹಾಗಾದ್ರೆ ನಮ್ ಬಾಸ್ ಹೇಳಿ. ಏನ್ ಕರ್ಮಾರಿ ನಿಮ್ದು. ಈಗ ಮತ್ತೆ ಮೊದ್ಲಿಂದ ಹೇಳ್ಬೇಕಾ? ಅವ್ರು ಹೋದ್ರು ಅಂತ ಹೇಳಿಲ್ವಾ? ಇಷ್ಟು ಚಿಕ್ಕ ವಯಸ್ಸಲ್ಲ ಬಾಸ್ ಹೋಗ್ಬಿಡ್ರ ಬಾಸ್. ಮತ್ತೆ ಅಮೂಲ್ಯ ಮೇಡಮ್ ಕತೆ ಏನಾಗ್ಬೇಕು? ರೀ ಬುಳ್ಳ, ಅವ್ರು ಅಲ್ಲಿಗೆ ಹೋಗಿರೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಸಾರಿ ಸರ್, ನಮ್ ಬಡ ಬಾಸು ಹಾಗೆಲ್ಲ ಹೆಣ್ಮಕ್ಳಿರೋ ಮನೆಗೆ ಇಷ್ಟೊತ್ತಲ್ಲಿ ಹೋಗೋರಲ್ಲ. ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಚೆನ್ನಾಗಿರೋ ಬ್ಯಾಚುಲರ್ಗಳಿಗೆ ಇದು ಕಾಲ ಅಲ್ಲ. ಛೋಟಾ ಸ್ಮಾಲ್ ಬಾಸ್, ಈಗ ನಾನು ನೀವೇ ನಿಮ್ಮ ಅಗ್ರಜನ ಕಾಪಾಡಬೇಕು. ನನ್ ಜೊತೆ ಬರ್ತೀರಾ? ಏನು ನಮ್ಮ ಅಗ್ರಜನ ಕಿಡ್ನಾಪ್ ಮಾಡದ? ಬನ್ರಿ, ನಮ್ಮ ಅಗ್ರಜನ ಹುಡುಕೇ ಬಿಡಲ್ಲ. ಹಾಗಾದ್ರೆ ನಡೀರಿ, ನಮ್ ಪ್ರೈವೇಟ್ ಜೆಟ್ ತಗೊಂಡು ಹೋಗೇ ಬಿಡಲ್ಲ. ಲೆಟ್ಸ್ ಗೋ. ಅಪ್ಪ ದೇವ್ರೆ, ಇನ್ನು ಈ ಕಣ್ಣಲ್ಲಿ ಅದೇನೇನು ತೋರಿಸ್ತೀಯಪ್ಪ. ಮೊದಲು ಅಮೂಲ್ಯಂಗೆ ಕಾಲ್ ಮಾಡಬೇಕು. ಇಲ್ಲ ಅಂದ್ರೆ ಅಲ್ಲಿ ದೊಡ್ಡ ಅಧ್ವಾನನೇ ಆಗೋಗುತ್ತೆ. ಯಾಕೆ ಅಳಿ ಅಂದ್ರೆ ಇನ್ನೂ ಮಲಗ್ಲಿಲ್ವಾ? ಇಲ್ಲ ಅತ್ತೆ, ನಿದ್ದೆ ಬರ್ತಾ ಇಲ್ಲ. ಓ, ಹೊರಗಡೆ ಹೋಗಿರೋ ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕಲ್ಲ ಅತ್ತೆ, ಅವರೆಲ್ಲ ಆರಾಮಾಗಿ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಮತ್ತೇನಾಯ್ತು? ಓ, ಯಾವುದೋ ವಿಷಯನ ಮನ್ಸಿಗೆ ಹಚ್ಕೊಂಡಿದ್ದೀರಾ, ಅದಕ್ಕೆ ನಿದ್ದೆ ಬರ್ತಾ ಇಲ್ಲ. ಸುಮ್ಮನೆ ಒಬ್ಬರೇ ಹೀಗೆ ಕೂತ್ಕೊಳ್ಳೋರಲ್ಲ. ಅದೇನು ವಿಷಯ ಅಂತ ಹೇಳಿ, ಪರವಾಗಿಲ್ಲ. ಇನ್ನೇನಿಲ್ಲ ಅತ್ತೆ, ನಮ್ಮ ವೇದಾಂತ್ ಮದುವೆ ವಿಷಯ. ಅದು ಚಿಂತೆ ಮಾಡೋದೇನಿದೆ? ಅಮೂಲ್ಯ ಮನೆಯವರು ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ಕೇಳಿ ತುಂಬ ಖುಷಿಯಾಗಿತ್ತು. ಆದರೆ ಅಷ್ಟರಲ್ಲಿ ಈ ಸುಹಾಸಿನಿ ಏನೋ ಮಾಡಿ ಅದನ್ನು ತಪ್ಸಕ್ಕೆ ನೋಡಿದ್ಲು. ಈ ಸಂಬಂಧ ಮುರಿದೋಯ್ತು. ವೇದಾಂತ್ ಜೀವನಕ್ಕೆ ಒಂದು ಹೊಸ ಬೆಳಕು ಕೊಟ್ಟ ಅಮೂಲ್ಯ ನಮ್ಮ ಮನೆ ಸೊಸೆ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಆ ದೇವ್ರ ದಯೆಯಿಂದ ಮತ್ತೆ ಪರಿಮಳ ಅವರು ಒಪ್ಕೊಂಡ್ರು. ಮದುವೆನೇ ಆಗಲ್ಲ ಅಂತಿದ್ದ ನಮ್ಮ ವೇದಾಂತು. ಅಂಥದ್ರಲ್ಲಿ ಹಸೆಮಣೆ ಏರ್ ನಿಲ್ಲೋದಕ್ಕೆ ನಿಂತಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅಮೂಲ್ಯ. ಅವಳೇ ಅವನಿಗೆ ಸರಿಯಾದ ಜೋಡಿ. ಈ ಸಂಬಂಧನೂ ಕೈ ತಪ್ಪಿ ಹೋಯ್ತು ಅಂದರೆ ಅವನ ಮದುವೆನೇ ಆಗಲ್ಲ ಅಳಿ ಅಂದರೆ. ಅದನ್ನೇ ಅತ್ತೆ ನಾನು ಯೋಚನೆ ಮಾಡ್ತಾ ಇರೋದು. ನಾವು ತಡ ಮಾಡಬಾರ್ದು. ಆದಷ್ಟು ಬೇಗ ವೇದಾಂತ ಅಮೂಲ್ಯ ನಿಶ್ಚಿತಾರ್ಥ ಮಾಡಿ
ಮದುವೆನೂ ಮುಗಿಸ್ಬಿಡ್ಬೇಕು. ತಡ ಮಾಡಿದ್ರೆ ಈ ಸುಹಾಸಿನಿ ಇನ್ನೇನಾದ್ರೂ ಕುತಂತ್ರ ಮಾಡೋ ಸಾಧ್ಯತೆ ಇದೆ. ನನ್ನ ಮನಸ್ಸಿನಲ್ಲಿ ಇರೋದನ್ನೇ ಹೇಳಿದ್ರಿ ಅಳಿಯಂದ್ರೆ. ಇಂಥ ಮಗಳಿಗೆ ಜನ್ಮ ಕೊಟ್ಟನಲ್ಲ ಅಂತ ಪ್ರತಿ ಕ್ಷಣ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಸುಹಾಸಿನಿ ಒಂದಾದ್ಮೇಲೆ ಒಂದು ಅನ್ಯಾಯ ಮಾಡ್ತಾನೆ ಬರ್ತಾ ಇದ್ದಾಳೆ. ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನೋಡ್ತಾನೆ ಇದ್ದೀನಿ. ಆದ್ರೆ ಇವಳ ದುರಾಲೋಚನೆಗೆ ಕೊನೆನೇ ಇಲ್ಲ. ಅವಳು ಸರಿ ಹೋಗ್ಬೋದು ಅಂತ ನಾನು ನೋಡ್ತಾನೆ ಇದ್ದೀನಿ. ಆದ್ರೆ ಅವಳು ನನಗೆ ಬುದ್ಧಿ ಇಲ್ಲ ಅನ್ನೋ ಥರ ನೋಡ್ತಾಳೆ. ಕಾಗೆ ಸ್ವರಕ್ಕೆ ಬೇಕಾದ್ರೆ ರಾಗ ತುಂಬೋದು, ಆದ್ರೆ ಇವಳ ಮನಸ್ಸಿಗೆ ಒಳ್ಳೆತನ ತುಂಬೋದು ಸಾಧ್ಯನೇ ಇಲ್ಲ. ಇದೇ ಕೊನೆ ಅಳಿಯಂದ್ರೆ. ಅವಳು ಇನ್ನು ಒಂದು ತಪ್ಪು ಮಾಡಿದ್ರು ನಾನು ಕ್ಷಮಿಸಲ್ಲ. ಅವಳು ಮಾಡಿರೋ ಎಲ್ಲ ತಪ್ಪುಗಳನ್ನ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿ ಅವಳು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಲಿಲ್ಲ ಅಂದ್ರೆ ನಾನು ಅವಳಮ್ಮ ವೈಜಯಂತಿನೇ ಅಲ್ಲ. ಹೌದು, ಸುಹಾಸಿನಿ ಗಂಡ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಅವಳು ಮಾಡೋ ತಪ್ಪಿಗೆ ನಾವು ತಲೆ ದೂಗ್ಬೇಕು. ಒಬ್ರು ಮಾತನ್ನು ಕೇಳದೆ ಇರೋ ಅವಳು ಯಾರಿಗೆ ತಾನೇ ಉಪಯೋಗ? ಇನ್ನು ಒಂದು ತಪ್ಪು ಮಾಡಿದ್ರೆ ನೀವು ಹೇಳ್ದಾಗೆ ಮಾಡೋಣ. ಆಗ ಅವಳು ಬುದ್ಧಿ ಕಲಿತಾಳೆ, ನಂಗೂ ಸ್ವಲ್ಪ ನೆಮ್ಮದಿ. ಸರಿಯತ್ತೆ, ನೀವು ಮಲ್ಕೊಳ್ಳಿ, ನಾನು ಮಲ್ಗ್ತೀನಿ. ಈ ವಯಸ್ಸಲ್ಲಿ ನಾನು ಒಬ್ಳೆ ಹೋರಾಡ್ಬೇಕಲ್ಲ ಅಂದ್ಕೊಂಡಿದ್ದೆ. ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿದ್ರಿ. ಅವಳ ನಾವ ನೋಡೇ ಬಿಡೋಣ. ಅಮೂಲ್ಯ, ಏ ಬಜಾರಿ, ಬಾಗಿಲು ತೆಗಿ. ನಾನು ನಿನ್ನ ವೇದಾಂಗ್ ಬಂದಿದ್ದೀನಿ, ಬಾಗಿಲು ತೆಗಿ. ಅಮೂಲ್ಯ, ಬಾಗಿಲು ತೆಗಿ. ಅಣ್ಣ ಫೋನ್ ಮಾಡ್ತಿದ್ದಾನೆ. ಹೇಳಣ್ಣ. ಹಲೋ ಅಮ್ಮು, ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು, ಕೇಳಿಸ್ಕೊ. ವೇದಾಂತ್ ಈಗ ನಿನ್ನ ಮೀಟ್ ಮಾಡೋಕೆ ಮನೆಗೆ ಬರ್ತಿದ್ದಾರೆ. ವೇದಾಂತ ಈಗ್ಲಾ? ಏನಕ್ಕಂತೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಆದ್ರೆ ಅವರು ಬಂದಾಗ ಮನೆಯವ್ರ ಹತ್ರ ಮಾತಾಡೋಕ್ ಬಿಡದೆ ಹೇಗಾದ್ರೂ ನೀನೇ ಅವ್ರನ್ನ ಮ್ಯಾನೇಜ್ ಮಾಡ್ಬೇಕು. ಮ್ಯಾನೇಜ್ ಮಾಡುವಂತ ಅಡ್ವಾಂಟ್ ಏನಾಗಿದೆ ಅಣ್ಣ? ಅದೇ ಹೇಳಿದ್ನಲ್ಲ ಅಮ್ಮು, ಅದೊಂದು ದೊಡ್ಡ ಕತೆ. ನೀನು ನಾನು ಹೇಳಿದಷ್ಟು ಮಾಡು ಅಷ್ಟೇ. ಏನೋ ಅನಾಹುತ ಮಾಡ್ಕೊಂಡಿದ್ದಾರೆ. ಈಗ ಅವನ ಮನೆಯವರಿಂದ ಹೇಗೆ ಅವಾಯ್ಡ್ ಮಾಡ್ಲಿ? ಬಜ್ರಂಗಿ, ಯಾಕೆ ಟಾಸ್ಕ್ ಮೇಲೆ ಟಾಸ್ಕ್ ಕೊಡ್ತಿದ್ಯಾ ತಂದೆ? ಮಾಡ್ತೀನಿ ತಾಳು. ಅಮ್ಮು, ಏನ್ ಸೌಂಡ್ ಅದು? ಗೊತ್ತಿಲ್ಲ ಅಣ್ಣ, ಕಿಟಕಿಗೆ ಏನೋ ಬಂದು ಬಡ್ದಂಗಾಯ್ತು. ಅದು ಶಬ್ದ ಆಯ್ತು. ಹಾಗಿದ್ರೆ ಅದು ವೇದಾಂತೆ. ವೇದಾಂತ? ಅವನು ಯಾಕೆ ಆಗ ಶಬ್ದ ಮಾಡ್ತಾನಣ್ಣ? ಯಾರೋ ಕಲ್ಲಲ್ಲಿ ಹೊಡೆದಿರೋ ತರ ಇತ್ತು. ಅದು ಪಕ್ಕ ಕಲ್ಲೇ ಆಗಿರುತ್ತೆ. ಅದು ಹೊಡೆದವರು ಕೂಡ ವೇದಾಂತ ಆಗಿರ್ತಾರೆ. ನೀನ್ ಮೊದ್ಲು ಹೋಗಿ ನೋಡಮ್ಮ. ಹಾ, ಏನು ನೋಡ್ತೀನಿ. ಏನಾಯ್ತೆ? ಅಣ್ಣ, ಹಣೆ ಕಲ್ ಬಡಿತು. ಚೂರು ದೊಡ್ಡದ್ರಲ್ಲಿ ಹೊಡಿಬೇಕು. ಅಣ್ಣ, ನೀವ್ ಹೇಳಿದ್ ಕರೆಕ್ಟ್. ಕಲ್ ಹೊಡಿತಿರೋದು ಅವನೇ. ನಾನು ಹೇಳಿದೆ ಅಲ್ವಾ, ಹೇಗಾದ್ರೂ ಮ್ಯಾನೇಜ್ ಮಾಡು.
ಹಾಯ್ ಬಜಾರಿ. ನನ್ನ ಸಿಗ್ನಲ್ ಇಷ್ಟು ಬೇಗ ರೀಚ್ ಆಯ್ತಾ? ನಿನ್ಗೇನಯ್ಯ ಬಂತು ದೊಡ್ಡರೋಗ? ಇಷ್ಟು ತಲೆ ನಾನು ನೋಡ್ಕೊಂಡು ಯಾಕೆ ಬಂದೆ? ಮನೇಲೆಲ್ಲರೂ ಮಲಗಿದ್ದಾರೆ. ನೀನ ನೋಡ್ಬೇಕು ಅನ್ನಿಸ್ತು, ಬಂದೆ. ನನ್ನ ಹುಡುಗಿನ ನಾನ್ ನೋಡೋದಕ್ಕೆ ಟೈಮ್ ನೋಡ್ಕೊಂಡ್ ಬರ್ಬೇಕಾ? ಇರು, ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅಲ್ಲೇ ಬಂದೆ. ಅಕ್ಕ ನಿನಗೇನೋ ಆಗಿದೆ, ಕುಡ್ದಿದ್ಯಾ? ಕುಡ್ದಿದ್ದೀನಿ. ಫ್ರೂಟ್ ಜ್ಯೂಸ್ 3 ಸಲ ಕಾಂತಾನೆ ಕೊಟ್ಟಿದ್ದೆ, ಚೆನ್ನಾಗಿತ್ತು. ನೀಗೂ ತರ್ಸ್ಲಾ? ಜ್ಯೂಸು ಅಂತ ನಿನಗೆ ಎಣ್ಣೆ ಕೊಡ್ಸಿದ್ದಾರೆ, ಕೆತ್ತು ಗದ್ದು ಗೊತ್ತಾಗಿಲ್ಲ. ಅಯ್ಯೋ ಕರೆಕ್ಟ್ ಅಲ್ವಾ? ನಾನು ಕುಡ್ದಾಗ ನಂಗೂ ಗೊತ್ತಾಗಿರ್ಲಿಲ್ಲ. ಏ ಬಜಾರಿ, ನೀನ್ ಯೋಚನೆ ಮಾಡ್ತಿದ್ಯಾ? ತಮಗೆ ಇಷ್ಟೊತ್ತಲ್ಲಿ ಇಲ್ಲೇನ್ ಕೆಲಸ ಅಂತ ಯೋಚನೆ ಮಾಡ್ತಿದ್ದೆ. ಕೆಲಸ ಏನೂ ಇಲ್ಲ, ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಏನ್ ಮಾತಾಡೋದು ನೀನು? ಅದೇನೇ ಇದ್ರು ನಾಳೆ ಬೆಳಿಗ್ಗೆ ಮಾತಾಡೋಣ, ಈಗ ವಾಪಸ್ ಹೋಗು. ಏನೋ ತುಂಬಾ ಇಂಪಾರ್ಟೆಂಟ್, ನಾನು ಈಗಲೇ ಮಾತಾಡ್ಬೇಕು. ಕರ್ಮ ಕಾಂಡ, ಇಲ್ಲಂತೂ ಮಾತಾಡಕ್ಕಾಗಲ್ಲ. ಇದು ಬಂದೆ. ಬಾ. ನೋಡ್ದೇನೆ ವೇದನ್ ಭಾವನ ನೋಡ್ಬೇಕು ಅಂದ್ಲು. ವೇದನ್ ಭಾವನೆ ಸಿಕ್ಬಿಟ್ರು. ಅದಕ್ಕೆ ಟೆಲಿಪತಿ ಅನ್ನೋದು. ಇವ್ರ ಮದ್ವೆ ಆದ್ಮೇಲೂ ಇದೇ ತರ ಲವ್ ಬರ್ಡ್ಸ್ ತರ ಇರ್ತಾರೆ ಅನ್ಸುತ್ತೆ. ಎಷ್ಟು ಕ್ಯೂಟ್ ಅಲ್ವೇನೆ? ಲೈಡನ ಸರ್ ಜಾಸ್ತಿ ನೋಡ್ಬೇಡ, ಜುರ್ಸಿ ಆಗುತ್ತೆ. ಓಕೆ ಮಾಡ್ಕೊಳ್ಳೆ. ನೀನೇನ್ ಮಾಡ್ತೀಯಾ? ನಾನು ಆರ್ತಿಕನ್ ಕಾಲ್ ಮಾಡಿ ವೇದನ್ ಭಾವ ಬಂದಿದ್ರು ಅಂತ ಹೇಳ್ತೀನಿ. ನಡಿ. ನಿಲ್ಸು. ಆಯ್ತು. ಫಾರ್ ದ ಫಸ್ಟ್ ಟೈಮ್ ನನಗೆ ಪ್ರಪಂಚನೇ ವಿಚಿತ್ರವಾಗಿ ಕಾಣಿಸ್ತಿದೆ. ಇಷ್ಟು ದಿನ ಎಲ್ಲ ನನ್ನನ್ನು ಗಮನಿಸ್ತಿರ್ತಾರೆ, ನಾನು ಅಬ್ಸರ್ವ್ ಮಾಡ್ತಿರ್ತಾರೆ ಅನ್ಕೊಳ್ತೀನಿ. ಆದ್ರೆ ಇವತ್ತು ನನ್ನನ್ನು ಯಾರೂ ಗಮನಿಸ್ತಿಲ್ಲ. ಹೇಗಿದ್ದೀನಿ ಅನಿಸ್ತಿದೆ. ಅಂದ್ರೆ ನಾನೇನ್ ಸತ್ತೋಗಿದ್ದೀನ? ಏನ್ ಬಜಾರಿ ನೀನು? ಸಾಯೋದೆಲ್ಲ ಯಾಕೆ ಮಾತಾಡ್ತೀಯ? ನನ್ನ ಹುಡುಗಿ, ನನ್ನ ಮೊದಲನೇ ಲವ್ ಕೊನೆ ಲವ್ ಎರಡೂ ನೀನ್ ಸತ್ ಹೋಗ ನಾನು ಬದುಕ್ತೀನ? ನೀನ್ ಯಾಕೆ ಎಣ್ಣೆ ಹೊಡ್ಯಕ್ ಹೋಗಿದ್ದೆ? ಎಣ್ಣೆ? ವಾಟ್ ಯು ಮೀನ್? ಏನಿಲ್ಲ, ನಿನ್ ಬಾಡಿ ಉಷ್ಣ ಆಗಿರ್ಬೇಕು, ಮನೆಗೆ ಹೋಗಿ ತಲೆಗೆ ಹಳ್ಳೆಣ್ಣೆ ಹಾಕೋ, ಬಾಡಿ ಕೂಲ್ ಆಗುತ್ತೆ ಅಂದೆ. ಎಷ್ಟು ಕೇರ್ ಮಾಡ್ತೀಯಲ್ವಾ ನೀನು? ನೀನು ಬಜಾರಿ ಆದ್ರೂ ನನ್ನ ಪಾಲಿಗೆ ಸಖತ್ ಸಾಫ್ಟ್. ಹೀಗೆ ಹಾಯಾಗಿ ಗೊತ್ತು ಗುರಿ ಇಲ್ಲದಿರೋ ಊರಿಗೆ ಹೋಗ್ಬಿಡೋಣ. ಯಾರು ನಮ್ಮನ್ನು ಮಾತಾಡ್ಸ್ಬಾರ್ದು, ಅಲ್ಲಿ ಯಾರು ಇರ್ಲೂಬಾರ್ದು. ಫೋನು, ಲ್ಯಾಪ್ಟಾಪ್, ಮೆಸೇಜ್ ಯಾವ ರಗ್ಲೇನೂ ಇರಬಾರ್ದು. ನಾನು ನೀನು ಅಷ್ಟೇ. ನಾನು ನಿನ್ನನ್ನು ನೋಡ್ತಿರ್ತೀನಿ, ನೀನು ನನ್ನನ್ನು ನೋಡ್ತೀನಿ. ಎಷ್ಟು ಚೆನ್ನಾಗಿರುತ್ತಲ್ವಾ?
ಯೋ ಏನಯ್ಯ ನಿನ್ನ ಪ್ರಾಬ್ಲಮ್ಮು? ಹೊತ್ತಲ್ಲಿ ನಮ್ಮ ಮನೆಗೆ ಬರೋದಂದ್ರೆ ಕುಡ್ಕೊಂಡು ಬೇರೆ ಬಂದಿದ್ಯಾ? ನೀನು ಯಾರು? ದಿ ಗ್ರೇಟ್ ವೇದಾಂತ ವಸಿಷ್ಠ. ಇವತ್ತು ಯಾಕೆ ಹಿಂಗೆ ವಿಚಿತ್ರವಾಗಿ ಆಡ್ತಿದ್ಯಾ? ಅಲ್ಲ, ನಮ್ಮ ಮನೆಗೆ ಬಂದು ರೌಡಿ ಬೇಬಿ ಒಳಗಿದ್ದಾಳೆ ಅಂತ ಗೊತ್ತಿತ್ತು, ನನಗೆ ಕಲಿಸಿದ್ಯಾ, ಅದು ಗುರಿ ಇಟ್ಟು. ಹೌದಾ? ಏಟಾಯ್ತಾ ಚಿನ್ನ? ಏಯ್ ಚಿನ್ನ ಅಂತೆ ಚಿನ್ನ ತೆಗೆದು ತಲೆ ಮೇಲೆ ಹೊಡೆದ ಅಂದ್ರೆ ಕುಡ್ದಿರೋದಲ್ಲ ಅಂತ ತಕ್ಬಿಡ್ಬೇಕು. ಯಾಕೆ ಅವಾಗ್ಲಿಂದ ಕುಡ್ದಿದ್ದೀನಿ ಅಂತ ಹೇಳ್ತಿದ್ಯಾ? ನಾನು ಕುಡ್ದಿಲ್ಲ, ನಾನು ಕುಡಿಯಲ್ಲ ಅಂತ ನಿಂಗೂ ಗೊತ್ತು ತಾನೆ. ನನಗೆ ಯಾವ ಬ್ಯಾಡ್ ಹ್ಯಾಬಿಟ್ಸು ಇಲ್ಲ.